ಸ್ವಾತಂತ್ರ್ಯದ ಚಿಂತನ, ನಮ್ಮ ಪಾರತಂತ್ರ್ಯದ ಚಿಂತನ. ಬರೀ ಪಾರತಂತ್ರ್ಯದ ಚಿಂತನ ಮಾಡಿ ಕುಳಿತರಲ್ಲ, ಪರತಂತ್ರದಾದ ಮೇಲೆ ನಾವು ಮಾಡಬೇಕಾದ ಸೇವೆ ಏನು, ಕರ್ತವ್ಯ ಏನು, ಯಾವುದನ್ನು ನಮಗೆ ಶಾಸ್ತ್ರ ವಿಧಾನ ಮಾಡಿದೆ ಅದನ್ನು ತಿಳಿದುಕೊಂಡು ಶ್ರದ್ಧೆಯಿಂದ ನಮ್ಮ ಶಕ್ತಿಗೆ ಅನುಗುಣವಾಗಿ ನಾವು ಧರ್ಮವನ್ನು ಅನುಷ್ಠಾನ ಮಾಡಿದರೆ ನಾವು ಭಗವಂತನಿಗೆ ಪ್ರಿಯರಾಗ್ತೇವೆ. ಶತ್ರುಗಳ ಪಕ್ಷದಿಂದ ಬಂದರೂ ವಿಭೀಷಣನಿಗೆ ರಾಮದೇವರು ಪಟ್ಟಾಭಿಷೇಕ ಮಾಡಿದ್ದಾರೆ. ನಾವಂತೂ ಶತ್ರುಗಳ ಪಕ್ಷದಲ್ಲಂತೂ ಇಲ್ಲ, ನಾವೆಲ್ಲ ಭಗವಂತನ ದಾಸರ ಭಗವದ್ಭಕ್ತರ ಪಕ್ಷದಲ್ಲಿಯೇ ಇದ್ದೇವೆ ಎಂದ ಮೇಲೆ ನಾವು ಧರ್ಮವನ್ನು ಆಚರಣೆ ಮಾಡಿದರೆ ಇನ್ನೆಷ್ಟು ಪ್ರೀತಿಯಿಂದ ನಮಗೆ ರಾಮದೇವರು ಅನುಗ್ರಹ ಮಾಡುತ್ತಾರೆ ಅಂತ ನಾವು ಚಿಂತನೆ ಮಾಡಬಹುದು. ಏನು ಮಾಡುತ್ತಾರೆ ಅನುಗ್ರಹ ಅಂದರೆ? ನಮಗೂ ಪಟ್ಟಾಭಿಷೇಕ ಮಾಡುತ್ತಾರೇನೋ ಅಂತ. ಮಾಡ್ತಾನೆ, ಪಟ್ಟಾಭಿಷೇಕ ಮಾಡುತ್ತಾನೆ, ನಮ್ಮನ್ನೂ ರಾಜರನ್ನಾಗಿ ಮಾಡುತ್ತಾನೆ. ನಾವೆಲ್ಲ ರಾಜ್ಯವನ್ನು ಕಳೆದುಕೊಂಡಿದ್ದೇವೆ. ಈಗ ನಮಗೆ ರಾಜ್ಯವನ್ನು ಭಗವಂತ ಕೊಡ್ತಾನೆ. ಯಾರು ನಮ್ಮ ರಾಜ್ಯವನ್ನು ಕಸಿದುಕೊಂಡವರು ಯಾರು ಅಂತ ಶ್ರೀಮದ್ ಭಾಗವತ ಹೇಳುತ್ತದೆ. ಜಿಹ್ವೈಕತೋಚ್ಯುತ ವಿಕರ್ಷತಿ ಮಾ ವಿತೃಪ್ತ ಶಿಷ್ಣೋನ್ಯತಸ್ತ್ವಗುದರಂ ಶ್ರವಣಂಕುತಶ್ಚಿತ್ ಘ್ರಾಣೋನ್ಯತಶ್ಚಪಲದೃಕ್ವಚ ಕರ್ಮಶಕ್ತಿ ಬಹ್ವ್ಯಸ್ಸ ಪತ್ನೈವ ಗೇಹ ಪತಿಂ ಲುನಂತಿ. ನಮ್ಮ ಇಂದ್ರಿಯಗಳು, ಒಂದೊಂದು ಇಂದ್ರಿಯಗಳು ಒಂದೊಂದು ವಿಷಯಗಳ ಕಡೆಗೆ ನಮ್ಮನ್ನು ಸೆಳೆದುಕೊಂಡು ಹೋಗುತ್ತೆ. ಇದು ಶರೀರ ನಮ್ಮದು ಅಂತ ನಾವು ತಿಳ್ಕೊಂಡಿದ್ದೇವೆ. ನನ್ನ ಇಚ್ಛೆಗೆ ಬಂದಂತೆ ಈ ಶರೀರದಲ್ಲಿ ನಾನು ಸಮ್ರಾಟ್, ನಾನೇನಾದರೂ ಮಾಡಬಹುದು ಅಂತ. ಆದರೆ ಹಾಗೆ ಮಾಡಲಿಕ್ಕೆ ಬಿಡುವುದಿಲ್ಲ. ಧ್ಯಾನ ಮಾಡಬೇಕು, ನಾನು ಮೋಕ್ಷ ಸಾಧನೆಯನ್ನು ಮಾಡಬೇಕು ಅಂತ ಕುಳಿತರೆ ಮನಸ್ಸು ಇನ್ನೆಲ್ಲಿಯೋ ಕರೆದುಕೊಂಡು ಹೋಗ್ತದೆ, ಕಿವಿಯಲ್ಲಿಯೋ ಕರೆದುಕೊಂಡು ಹೋಗ್ತದೆ, ಕಣ್ಣೆಲ್ಲಿಯೋ ಕರೆದುಕೊಂಡು ಹೋಗ್ತದೆ. ಅದನ್ನು ನೋಡೋಣ, ಇದನ್ನು ಕೇಳೋಣ, ಅದನ್ನು ತಿನ್ನೋಣ. ಏನು ತಿನ್ನಬಾರದು, ಏಕಾದಶಿ ಉಪವಾಸ ಮಾಡಬೇಕು ಅಂತ ಪ್ರವಚನ ಕೇಳಿ ಸಂಕಲ್ಪ ಮಾಡಿರ್ತಾನೆ. ಜಿಹ್ವೈಕತೋಚ್ಯುತ ವಿಕರ್ಷತಿ ಮಾ ವಿತೃಪ್ತ. ಆ ನಾಲಿಗೆ ಎಲ್ಲಿಯೋ ಎಳೆದುಕೊಂಡು ಹೋಗ್ತದೆ. ಇಲ್ಲಿದ್ದವರನ್ನಲ್ಲ, ನೀವೆಲ್ಲ ಶುದ್ಧ ಏಕಾದಶಿ ಮಾಡುವವರೇ. ಅಕಸ್ಮಾತ್ ಮಾಡದೇ ಇದ್ದವರಿದ್ದರೆ ಇವತ್ತೇ ಸಂಕಲ್ಪ ಮಾಡಿ, ನಾಳೆ ಇದೆ. ಸಂಕಲ್ಪ ಮಾಡಿದ್ದಕ್ಕೂ ಶುಭ ಕಾರ್ಯದ ಪ್ರಾರಂಭ ಮಾಡೋದಕ್ಕೂ ಬಹಳ ಅಂತರ ಇರಬಾರದು. ಇವತ್ತೇ ಸಂಕಲ್ಪ ಮಾಡಿ ನಾಳೆಯಿಂದೇ ಶುರು ಮಾಡಿ. ನಾಳೆ ಒಂದು ದಿವಸ ಮಾಡಿ ಕೃಷ್ಣಾರ್ಪಣೆ ಹೇಳಬೇಡ್ರಿ. ಬಹಳ ದೊಡ್ಡದಾದಂತಹ ವ್ರತ. ಕೋಟಿ